ಆ ಎಸ್ ಪಿ ಅವ್ರು ಮಾಡೋದು ನೋಡಿಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದರೆ ಮುಖ ತಿರ್ಸ್ಕೊಂಡು ಕೂತ್ಕೊಳ್ತಾರೆ. ಸೇಮ್ ಅವ್ರ ಮನೆ ಪಾಮ್ರಿನ್ ನಾಯಿ ಥರ ವರ್ತನೆ ಮಾಡ್ತಾರೆ. ಉಮಾ ಪ್ರಶಾಂತ್ IPS ಒಬ್ಬ ಮಹಿಳೆ ಅನ್ನೋದು ಕೂಡ ಅವರಿಗೆ ಜ್ಞಾನವಿಲ್ಲದಂತಹ ಶಾಸಕರು. ಬಿಜೆಪಿಯ ಹರಿಹರ ಶಾಸಕ BP ಹರೀಶ್ ರವರು ಈ ಮುಟ್ಟಾಳ ಈ ಹುಚ್ಚಿಡ್ದಿರ್ಬೇಕು, ರಿಮಾನ್ಸಿಗೆ ಅಡ್ಮಿಟ್ ಮಾಡಬೇಕು. ಸಾಮಾನ್ಯ ಜನರು ಯಾರಾದ್ರೂ ಪೊಲೀಸರಿಗೆ ನಾಯಿ ಏನಿದ್ರೆ ಬಿಡ್ತಿದ್ರ? ದಾವಣಗೆರೆ SP ಉಮಾ ಪ್ರಶಾಂತ್ ವಿರುದ್ಧ ನಾಲಿಗೆ ಹರಿಬಿಟ್ಟ ಶಾಸಕ. ಆ ಎಸ್ ಪಿ ಅವ್ರು ಮಾಡೋದು ನೋಡ್ಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದ್ರೆ ಮುಖ ತಿರ್ಸ್ಕೊಂಡು ಕೂತ್ಕೊಳ್ತಾರೆ. ಅದೇ ಶಾಮನೂರ್ ಮಂತಂತವ್ರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನ ಸೇಮ್ ಅವ್ರ ಮನೆ ಪಾಮ್ರಿನ್ ನಾಯಿ ತರ ವರ್ತನೆ ಮಾಡ್ತಾರೆ. ಶಾಸಕ BP ಹರೀಶ್ ಬಂಧಿಸುವಂತೆ ಕರುನಾಡ ವಿಜಯ ಸೇನೆ ಆಗ್ರಹ. ಎಲ್ಲಿದೆ ಸ್ವಾಮಿ ನಿಮ್ಮ ಶಾಸಕ? ಹುಚ್ಚುತನದ ಶಾಸಕ. ಒಬ್ಬ ಮಹಿಳೆಯರಿಗೆ ಪಮೋರಿಯನ್ ನಾಯಿ ಅಂತ ಕರೀತಾರೆ ಅಂತಂದ್ರೆ ಈ ಕೂಡಲೇ ಅಂತಹ ಹುಚ್ಚು ನಾಯಿಯ ರಾಜೀನಾಮೆಯನ್ನು ಪಡೆದು ನಿಮ್ಮ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರ ಪರವಾಗಿದೆ ಎನ್ನುವುದನ್ನು ತೋರಿಸಬೇಕಾಗಿ ನಾವು ತೀವ್ರವಾಗಿ ಖಂಡಿಸ್ತಾ ತಮಗೆ ಪೋಸ್ಟ್ ಮಾಡಿದ್ದೀವಿ. ಇದಕ್ಕೆ ಉತ್ತರವನ್ನ ಕಾಯ್ತೀವಿ. ಈ ಉಗ್ರವಾಗಿ ರಾಜ್ಯಾದ್ಯಂತ ಹೋರಾಟ ಆಗೋದಕ್ಕಿಂತ ಮುಂಚೆ ಅವರು ರಾಜೀನಾಮೆಯನ್ನು ಪಡೆಯಬೇಕು ಮತ್ತು ಪೊಲೀಸರು ಈ ಕೂಡಲೇ ಹರೀಶ್ ಅವರನ್ನು ಬಂಧಿಸಬೇಕು ಅಂತ ಹೇಳಿ ಒತ್ತಾಯಿಸ್ತಾರೆ. ದಾವಣಗೆರೆ SP ಉಮಾ ಪ್ರಶಾಂತ್ ಅವರಿಗೆ ಬಿಜೆಪಿ ಶಾಸಕ BP ಹರೀಶ್ ನಾಲಿಗೆ ಹರಿಬಿಟ್ಟಿದ್ದು ಅವರನ್ನ ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿ ಇಂದು ಕರುನಾಡ ವಿಜಯ ಸೇನೆ ಜಿಲ್ಲಾಧ್ಯಕ್ಷ KT ಶಿವಕುಮಾರ್ ನೇತೃತ್ವದಲ್ಲಿ ಚಿತ್ರದುರ್ಗದ SP ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಮನವಿಯನ್ನ ಸಲ್ಲಿಸಿದ್ರು. ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತಾಡಲಿ, ಯಾಕೆಂದರೆ ಜಿಲ್ಲಾಧಿಕಾರಿಗಳನ್ನ ಕೂರಿಸ್ಕೊಂಡಿದ್ದಾರೆ, SP ಕೂರಿಸ್ಕೊಂಡಿದ್ದಾರೆ, ಕಮಿಷನರನ್ನು ಕೂರಿಸ್ಕೊಂಡಿದ್ದಾರೆ. ಇವರು ಜಿಲ್ಲಾ ಆಡಳಿತನ ಕೂರಿಸ್ಕೊಂಡು ರಾಜಕೀಯ ಭಾಷಣ ಮಾಡಿ GM ಸಿದ್ದೇಶ್ ಅವರು ಅವನು ಇವನು ಅಂತಕ್ಕಂಥದ್ದು ಏನು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ SP-ಗಳಿಗೆ ಅವ್ರಿಗಾದರೂ ತಿಳುವಳಿಕೆ ಬೇಡವಾ? ರಾಜಕೀಯ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ, ನಾವು ಎದ್ದೋಗ್ಬೇಕು ಅಂತಕ್ಕಂಥದ್ದು ಬೇಡವಾ? ಆ SP ಅವ್ರು ಮಾಡೋದು ನೋಡಿಬಿಟ್ರಂತೂ ಒಬ್ಬ ಶಾಸಕರು ಸಭೆಗೆ ಹೋದರೆ ಮುಖ ತಿರ್ಸ್ಕೊಂಡು ಕೂತ್ಕೊಳ್ತಾರೆ. ಅದೇ ಶಾಮನೂರ್ ಮಂತಂತವ್ರು ಒಂದೊಂದು ಗಂಟೆ ಗೇಟಲ್ಲಿ ನಿಂತ್ಕೊಂಡು ಕಾದು ಅವ್ರು ಬಂದಿದ್ದನ್ನು ಸೇಮ್ ಅವ್ರ ಮನೆ ಪಾಮ್ರಿನ್ ನಾಯಿ ಥರ ವರ್ತನೆ ಮಾಡ್ತಾರೆ. ಇದೇ ವೇಳೆ KT ಶಿವಕುಮಾರ್ ಮಾತನಾಡಿ, ನಿನ್ನೆ ನಡೆದ ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹರಿಹರ ಶಾಸಕ BP ಹರೀಶ್ ದಾವಣಗೆರೆ ಜಿಲ್ಲಾ ಮಹಿಳಾ ವರಿಷ್ಠಾಧಿಕಾರಿಯನ್ನ ಏಕವಚನದಲ್ಲಿ ಹೀನಾಯ ಪೊಮೋರಿಯನ್ ನಾಯಿ ಎಂದು ಪೊಲೀಸರು ನಾಯಿಗಳು ಎಂದು ನಿಂದಿಸಿರುವುದು ಕಾನೂನು ಅಪರಾಧವಾಗಿರುತ್ತೆ. ಸಾಮಾನ್ಯ ಜನರು ಈ ರೀತಿಯಾಗಿ ಬೈದ್ರೆ ಮಾತನಾಡಿದ್ರೆ ಕೂಡ್ಲೇ ಅಂತಹವರನ್ನ ಬಂಧಿಸ್ತಾರೆ. ಆದ್ರೆ ರಾಜಕೀಯ ನಾಯಕರು ಮಾತನಾಡಿದ್ರೆ ಕೂಡ್ಲೇ ಬಂಧಿಸದೆ ಮೀನಾಮೇಷ ಏಣಿಸ್ತಾ ಇರುವುದನ್ನ ನೋಡಿದ್ರೆ ಬಡವರಿಗೆ ಒಂದು ನ್ಯಾಯ, ರಾಜಕೀಯ ನಾಯಕರಿಗೆ ಒಂದು ನ್ಯಾಯ ಎಂದು ಸಾರ್ವಜನಿಕರಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಕರ್ನಾಟಕದಲ್ಲಿ ವೀರವನಿತೆ ಓಬವ್ವ ಗಂಡು ಮೆಟ್ಟಿದ ನಾಡು ಎಂದೇ ಪ್ರಸಿದ್ಧಿಯಾಗಿದ್ದು, ವೀರವನಿತೆ ಓಬವ್ವ ರೀತಿಯಲ್ಲಿಯೇ ಮಹಿಳೆಯರು ಕೆಲಸ ಮಾಡ್ತಾರೆ. ಅದೇ ರೀತಿ ಓಬವ್ವಳ ಪ್ರತಿರೂಪ ಉಮಾ ಪ್ರಶಾಂತ್. IPS ಇವರ ಮೇಲೆ ಈ ರೀತಿ ಅವಹೇಳನವಾಗಿ ಮಾತನಾಡಿರುವುದು ಖಂಡನೀಯ ಎಂದಿದ್ದಾರೆ. ಎಲ್ಲಿದೆ ಸ್ವಾಮಿ ನಿಮ್ಮ ಶಾಸಕ? ಹುಚ್ಚುತನದ ಶಾಸಕ. ಒಬ್ಬ ಮಹಿಳೆಯರಿಗೆ ಪಮೋರಿಯನ್ ನಾಯಿ ಅಂತ ಕರೀತಾರೆ ಅಂತಂದ್ರೆ ಈ ಕೂಡಲೇ ಅಂತಹ ಹುಚ್ಚು ನಾಯಿಯ ರಾಜೀನಾಮೆಯನ್ನು ಪಡೆದು ನಿಮ್ಮ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರ ಪರವಾಗಿದೆ ಎನ್ನುವುದನ್ನು ತೋರಿಸಬೇಕಾಗಿ ನಾವು ತೀವ್ರವಾಗಿ ಖಂಡಿಸ್ತಾ ತಮಗೆ ಪೋಸ್ಟ್ ಮಾಡಿದ್ದೀವಿ. ಇದಕ್ಕೆ ಉತ್ತರವನ್ನ ಕಾಯ್ತೀವಿ. ಈ ಉಗ್ರವಾಗಿ ರಾಜ್ಯಾದ್ಯಂತ ಹೋರಾಟ ಆಗೋದಕ್ಕಿಂತ ಮುಂಚೆ ಅವರು ರಾಜೀನಾಮೆಯನ್ನು ಪಡೆಯಬೇಕು ಮತ್ತು ಪೊಲೀಸರು ಈ ಕೂಡಲೇ ಹರೀಶ್ ಅವರನ್ನು ಬಂಧಿಸಬೇಕು ಅಂತ ಹೇಳಿ ಒತ್ತಾಯಿಸ್ತಾರೆ. ಇನ್ನು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಲಕ್ಷಣಗಳು ಕಾಣ್ತಾ ಇವೆ. ಸಮಾಜದಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಮುಂದೆ ಇದೇ ಸಾರ್ವಜನಿಕರಾಗ್ಲಿ ರಾಜಕೀಯ ನಾಯಕರಾಗ್ಲಿ ಯಾರೇ ಆಗ್ಲಿ ಈ ರೀತಿ ಮಾತನಾಡದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲು ಮುಂದಾಗಬೇಕೆಂದು ಒತ್ತಾಯಿಸಿದ್ರು. ASP ಶಿವಕುಮಾರ್ ಅವರಿಗೆ ಮನವಿಯನ್ನ ಕೂಡ ನೀಡಿದ್ದಾರೆ. ಬಳಿಕ ಬಿಜೆಪಿ ಜಿಲ್ಲಾಧ್ಯಕ್ಷ ವಿಜೇಂದ್ರ ಹಾಗೂ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮನವಿ ಪತ್ರವನ್ನ ಪೋಸ್ಟ್ ಮಾಡಿದ್ರು. ಈ ವೇಳೆ ಕರುನಾಡ ವಿಜಯ ಸೇನೆ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ವೆಂಕಟಾಚಲಪತಿ, ಪ್ರಜಾಶಕ್ತಿ TV, ಚಿತ್ರದುರ್ಗ.